ಬಂದು ಭಕ್ತಿಯಿಂದ ಏನು ಬೇಡ್ಕೊಂಡು ಹೋಗ್ತಾನ ಅವನಿಗೆ ತನ್ನ ಚಪ್ಪಲಿ ಬೇಕಾಗಿತ್ತು ಅಂದ್ರೆ ಅಲ್ಲಿಂದ ಧರ್ಮಸ್ಥಳ ಮಂಜುನಾಥ ಪ್ರತಿಷ್ಠಾಪನೆ ಮಾಡಿದ್ರು ಅವರೇ ಬೇಡ್ಕೊಂಡು ನೀನ್ ಹೆತ್ತ ಯಾವನಿಗೆ ಬರ್ತಾನ ಎತ್ತಿನ ಬಂಡಿ ಒಳಗೆ ಇಟ್ಕೊಂಡು ಅವ್ರು ಬರ್ಲಿ ಇರ್ತಿದ್ರು. ಈ ಊರಿನ ಹೆಸರು ಹೆಂಗ್ ಬಂತ್ರಿ ಇದು? 4 ಕಿಲೋಮೀಟರ್ ಮೇಲೆ ಒಂದು ದೇವಿ ತೀರ್ಥ ಅಂತದ. ಈ ಆಂಜನೇಯನ ದೇವಸ್ಥಾನದ ಪಕ್ಕದಲ್ಲೇ ಒಂದು ಬಾವಿ ಅದ. ಈ ಒಂದು ದೇವಸ್ಥಾನ ಬಹಳ ಪ್ರಸಿದ್ಧ ಆದಂತ. ಇವತ್ತು ನಾನು ನೈಟ ಕೊಂಡಗುಳಿ ಒಳಗ ಸ್ಟೇ ಮಾಡಿದ್ದೀನಿ. ಇದೇ ಕೋರವಾರ ಒಳಗ ಮತ್ತೊಂದು ದೇವಸ್ಥಾನಕ್ಕೆ ಬಂದಿದ್ದೀನಿ. ಸುತ್ತಮುತ್ತ ಊರಿನೊಳಗ ಈ ಒಂದು ದೇವಸ್ಥಾನ ಬಹಳ ಪ್ರಸಿದ್ಧ ಆದಂತ. ಇದ್ರ ಇತಿಹಾಸ ಏನ್ ಅದಾತ್ ಅನ್ನೋದು ನಾನು ನಿಮ್ಗೆ ಎಳೆಯಾಗಿ ತಿಳಿಸ್ತಾ ಹೋಗ್ತಿರ್ತೀನಿ. ಸ್ನೇಹಿತರೆ, ಇವಾಗ ನಾನು ಕೋರವಾರ ಒಳಗ ಕೋರವಾರೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ, ಅಂದ್ರೆ ಆಂಜನೇಯನ ದೇವಸ್ಥಾನಕ್ಕೆ ಬಂದಿದ್ದೀನಿ. ನಾನು ಹಿಂದ್ಗಡೆ ನೋಡ್ತಾ ಇದ್ರಲ್ಲ, ಇದೇ ನೋಡ್ರಿ ಆಂಜನೇಯನ ದೇವಸ್ಥಾನ. ಇದೇ ರೀತಿ ನಾನು ಬಬ್ಲೇಶ್ವರ ಹತ್ರ ಇರುವಂತ ಹಲಗಣಿ ದೇವಸ್ಥಾನ ಒಳಗ ಆಂಜನೇಯನ ಟೆಂಪಲ್ ಇದೇ ರೀತಿ ಅದ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದೇ ರೀತಿಯ ಪಾದಕೆಗಳನ್ನು ಅಲ್ಲಿ ಏನ್ ಮಾಡ್ರೆ ಈ ರೀತಿ ಮ್ಯಾಕ್ ಹಚ್ಚಿದಾರೆ ಅಲ್ಲಿ. ಆದ್ರೆ ಇಲ್ಲಿ ಕೆಳಗೆ ಏನ್ ಮಾಡ್ರೆ ಲಾಕ್ ಮಾಡಿ ಒಳಗಡೆ ಇಟ್ಟಿದ್ದಾರೆ. ಈ ಆಂಜನೇಯನ ದೇವಸ್ಥಾನದ ಪಕ್ಕದಲ್ಲೇ ಒಂದು ಬಾವಿ ಅದ. ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ ಎಷ್ಟು ದೊಡ್ಡದ ನೋಡ್ರಿ ಬಾವಿಗೆ ಪೂರ್ತಿ. ಪ್ರತಿಯೊಂದು ಊರೊಳಗೆ ಆಂಜನೇಯ ಇದ್ದೇ ಇರ್ತಾನ. ಆದ್ರೆ ಪ್ರತಿಯೊಂದು ಊರೊಳಗೆ ವಿಶೇಷತೆ ಇರ್ತದ. ಸುತ್ತಮುತ್ತ ಹಳ್ಳಿಗಳಲ್ಲೇ ಪ್ರಸಿದ್ಧವಾಗಿರುವಂಥ ಆಂಜನೇಯ ಅಂತ ನೋಡ್ರಿ. ಅದೇ ತಿಳ್ಕೊಂಬರ್ರಿ, ಅದೇ ಯಾವ ರೀತಿ ಪ್ರಸಿದ್ಧ, ಇದ್ರ ಇತಿಹಾಸ ಏನು ಅದಾತ್ ಅನ್ನೋದು. ಸರ್ ನಮಸ್ಕಾರ ರೀ, ನಿಮ್ಮ ಹೆಸರು ರೀ? ವಾದಿರಾಜಾಚಾರ್. ಸ್ವಲ್ಪ ಜೋರು ಮಾತಾಡ್ರಿ, ಸ್ವಲ್ಪ ಅಲ್ಲಿ ಬ್ಯಾಕ್ಗ್ರೌಂಡ್ ನಾಯ್ಸ್ ಬರ್ತಿರ್ತದ. ಇಲ್ಲಿ ನೀವು ಎಷ್ಟು ವರ್ಷದಿಂದ ಸೇವೆ ಸಲ್ಲಿಸುತ್ತೀರಿ? ಇಲ್ಲಿ ನಾವು ಆನವಶ್ಯಕವಾಗಿ ಬಂದವರು. ನಾವು ಇಲ್ಲಿ ನಮ್ಮ 16ನೇ ಶತಮಾನದಿಂದ ಹಿಡ್ಕೊಂಡು ಪೂಜೆ ಮಾಡ್ಕೊಂಡು ನಮ್ಮ ಅಂತಾನೆ ಬಂದದ್ದು. ಅಲ್ಲಿಂದ ಈಗ ನಾವು ಮಾಡಿದ್ದು, ನಮ್ಮ ತಂದೆ ಹೋದ್ರು, ಈಗ ನಾವು ಮಾಡಿದ್ದು. ನೀವು ಮಾಡಬೇಕು. ಈ ಊರಿನ ಹೆಸರು ಹೆಂಗೆ ಬಂತ್ರಿ ಇದು? ಇದು ಮೊದಲ ಪೂರ್ವೆಯಾಗಿ ಈ ಊರಿಗೆ ಕೋಕಿಲಾಪುರ ಅಂತ ಹೆಸರಿತ್ತು. ಕೋಕಿಲಾಪುರ. ಅದು ಮುಂದೆ ಏನಾಯ್ತು, ಕೋಕಿಲಾಪುರ ಇಲ್ಲಿಂದ ಈ ಊರಿನಿಂದ 4 ಕಿಲೋಮೀಟರ್ ಮೇಲೆ ಒಂದು ದೇವಿ ತೀರ್ಥ ಅಂತದ. ಅಲ್ಲಿ ರಾಮದೇವರು ವನವಾಸಕ್ಕಂತ ಬಂದಾಗ ರಾಮತೀರ್ಥ ಮತ್ತು ಲಕ್ಷ್ಮಣ ತೀರ್ಥ, ಸೀತಾ ತೀರ್ಥ ಅಂತ ಅವರು ಸ್ನಾನ ಮಾಡುವಂತ ತೀರ್ಥಗಳು. ಆ ತೀರ್ಥಗಳು ಏನದು, ಈ ಕಲಿಯುಗ ಬಂದ್ಕೊಳ್ಳೆ ರಾಮ ಲಕ್ಷ್ಮಣ ತೀರ್ಥ ಎರಡು ಮುನಿಗೆ ಹೋಗುದು. ಈಗ ಉಳಿದದ್ದು ಅಂತಂದ್ರೆ ಸೀತಾ ತೀರ್ಥ ಒಂದೇ ಉಳಿದದ. ಅಲ್ಲಿ ಏನ್ ಕರೀತಾರ ಅಂದ್ರೆ ಈಗ ದೇವಿ ತೀರ್ಥ ಅಂತ ಕರೀತಾರ. ದೇವಿ ತೀರ್ಥ. ಅವಾಗ ರಾಮದೇವರು ವನವಾಸಕ್ಕೆ ಬಂದಾಗ ಅವರು ಸ್ಥಾಪನೆ ಮಾಡಿದಂತ ಒಂದು ಈಶ್ವರ ಲಿಂಗ ಅದ. ಆ ಲಿಂಗ ಅಲ್ಲಿಂದ ಈ ಮೂರ್ತಿ ಏನಿತ್ತು ಅಲ್ಲೇ ಇತ್ತು. ಅಲ್ಲಿದ್ದಾಗ ಅಲ್ಲಿ ಅಗಸ್ತ್ಯ ಋಷಿಗಳು ಇದನ್ನ ಪೂಜೆ ಮಾಡ್ತಿದ್ರು. ಅಗಸ್ತ್ಯ ಋಷಿಗಳು ಅವರು ಕಾಲಕ್ರಮೇಣ ಈ ಕಲಿಯುಗ ಬಂದ ಕೂಡಲೇ ಈ ಮೂರ್ತಿ ಏನಾಯ್ತು, ಭೂಗತ ಆಗಿಬಿಡ್ತು. ಅದು ಭೂಗತ ಆದ ಕೂಡಲೇ ಮುಂದೆ ಏನಾಯ್ತು ಅಂದ್ರೆ ಇಲ್ಲಿಂದ ಸಿರಿಸಿ ಸಮೀಪಿರುವಂತ ಸೋಂದಾ ತೀರ್ಥ ಒಳಗೆ ವಾದಿರಾಜ ತೀರ್ಥರು ಅಂತ ಹೇಳಿ ಅಲ್ಲಿ ಗುರುಗಳು ಇದಾರೆ. ಅವರು ಈ 16ನೇ ಶತಮಾನದೊಳಗೆ ಈ ಕಡೆ ಸಂಚಾರಕ್ಕಂತ ಬಂದಾಗ ಅವ್ರಿಗೆ ಸ್ವಪ್ನ ದೃಷ್ಟಾಂತ ಆಯ್ತು. ಸ್ವಪ್ನ ದೃಷ್ಟಾಂತ ಒಂದ್ ದಿವಸ ಆಯ್ತು, 2 ದಿವಸ ಆಯ್ತು, 3ನೇ ದಿವಸ ಅದೇ ತರ ಸ್ವಪ್ನ ಆಯ್ತು. ಅಂದ್ಕೊಂಡು ಊರಾಗಿನ ಜನ ಕರ್ಕೊಂಡು ಹೋಗಿ ಮೂರ್ತಿ ಅಗಿಲಿಕ್ಕಾಗಿ ಈ ಮೂರ್ತಿ ಸಿಕ್ತಿದ್ರು. ಇದನ್ನ ಮೂರ್ತಿ ಏನ್ ಮಾಡಿದ್ರು, ಎತ್ತಿನ ಬಂಡಿ ಒಳಗೆ ಇಟ್ಕೊಂಡು ಅವ್ರು ಬರ್ಲಿ ಇರ್ತಿದ್ರು. ಬಂದ್ಕೊಳ್ಳಿ ಇಲ್ಲಿ ಎತ್ತುಗಳು ವಜ್ಜಿ ಭಾರದ ನಿಂದಿರ್ಲಿ ಅಂತ ಹೇಳಿ ನಿಂದ್ರಿಸಿದ್ರು. ಅವತ್ತಿನ ದಿನ ರಾತ್ರಿನೇ ಮತ್ತೆ ಅವ್ರಿಗೆ ಸ್ವಪ್ನ ಆಯ್ತು, ಎಲ್ಲಿ ನಿಂದ್ರಿಸಿ ಅಲ್ಲಿ ನನ್ನ ಪ್ರತಿಷ್ಠಾಪನೆ ಮಾಡುವ ಅಂತ ಹೇಳಿ. ಮೂರ್ತಿ ಎಲ್ಲಿಂದ ತಗೊಂಡ್ರಿ? ಅಲ್ಲಿನ ದೇವಿ ತೀರ್ಥದಿಂದ ಬಂತದ್ದು. ಅಲ್ಲಿ ಉದ್ಭವ ಆಗಿತ್ತು ಏನೋ, ಅಲ್ಲಿ ಇತ್ತಿ ಮೂರ್ತಿ ಎತ್ಕೊಂಡ್ ಬಂದರು? ಇಲ್ಲ, ಅಲ್ಲಿ ಭೂಗತ ಇತ್ತದು, ಮುಚ್ಚುಗಿತ್ತದು. ಕಲಿಯುಗ ಬಂದು ಮೂರ್ತಿ ಮುಚ್ಚುಗಿತ್ತದು. ಅದನ್ನ ಪುನಃ ವಾದರಾಜಸ್ವಾಮಿಗಳು ಅದನ್ನ ತಗೊಂಡು ಬಂದ್ರು. ಅವ್ರಿಗೆ ಸ್ವಪ್ನ ದೃಷ್ಟಾಂತ ಆಗಿದೆ. ಪ್ಲೇಸ್ ಅಲ್ಲೇ ಅದನ್ನ ಇಲ್ಲೇ ದಿನ ಸ್ವಪ್ನ ಆಗಿತ್ತು ಅವರಿಗೆ. ಅದ್ರ ಸಲ ಅಲ್ಲಿಂದ ತಗೊಂಡ್ ಬಂದಿದ್ರು. ಅವ್ರು ತಗೊಂಡ್ಬಂದು ಯಾವಾಗ ಪ್ರತಿಷ್ಠಾಪನೆ ಮಾಡಿದ್ರು ಅಂದ್ರೆ ಉಗಾದಿ ಅಂದ್ರೆ ಚೈತ್ರ ಶುದ್ಧ ಪ್ರತಿಪದಾ ದಿವಸ, ಉಗಾದಿ ಪಾಡ್ಯ ದಿವಸ ಅವತ್ತೇ ಪ್ರತಿಷ್ಠಾಪನೆ ಮಾಡಿ ಅವ್ನಿಗೆ ಏನ್ ಮಾಡಿದ್ರು, ಅವನ ಹೆಸರು ಏನಿಟ್ರು ಅಂದ್ರೆ ಕೋರು ವರ. ಅಂದ್ರೆ ಕೋರಿ ಯಾವನು ಅಂದ್ರೆ ಬೇಡ್ಕೊಂಡು ನೀನ್ ಹೆತ್ತ ಯಾವನಿಗೆ ಬರ್ತಾನ ಅವನಿಗೆ ವರಗಳ ಕೊಡುವವನಾಗು ಅಂತ ಹೇಳಿ ಕೋರು ವರ ಅಂತ ಹೆಸರು ಕೊಟ್ರು. ಯಾರು ಕೊಟ್ಟಿರೋದು? ಸೋದೆ ವಾದಿರಾಜರು. ಅವರು ಯಾರು ಹೆಸರೇನು? ಸೋದೆ ವಾದಿರಾಜ ತೀರ್ಥರು. ವಾದಿರಾಜ ತೀರ್ಥರು, ಸೋದೆ ವಾದಿರಾಜ ತೀರ್ಥರು ಅವರೇ ಗುರುಗಳು. ಹೆಸರು ಕೊಟ್ಟಿರಿ. ಅವ್ರು ಏನ್ ಮಾಡಿದ್ರು, ಪ್ರತಿಷ್ಠಾಪನೆ ಮಾಡಿ ಕೋರು ವರ ಅಂತ ಹೆಸರು ಕೊಟ್ಟರು. ಕೋರು ವರ ಅಂದ್ರೆ ಯಾರು ನಿನ್ನ ಭಕ್ತರು ಬೇಡ್ಕೊಂಡು ಬರ್ತಾರ ಅವ್ರ ಮನಸ್ಸಿನ ಅಭಿಷ್ಟಗಳನ್ನು ಪೂರ್ಣ ಮಾಡುವವನಾಗು, ವರ ಕೊಡುವವನಾಗು ಅಂತ ಹೇಳಿ ಕೋರು ವರ ಅಂತ ಇಟ್ರು. ಅದು ಕೋರು ವರ ಹೋಗಿ ಏನು ಮಂದಿ ಆಡು ಭಾಷೆ ಒಳಗೆ ಕೋರು ವಾರ ಆಗಿದೆ. ಆಕ್ಚುಲಿ ಕೋರು ವರ, ಕೋರು ವರೇಶ, ಅದು ಹೋಗಿ ಕೋರ್ವಾರೇಶ ಅದು, ಕೋರು ವರೇಶ ಅದು. ಯಾಕೆ ಹಂಗಂತಂದ್ರೆ ಯಾರಾದ್ರೂ ಬಂದು ಭಕ್ತರಿಗೆ ವರಗಳ ಕೊಡುವವನಾಗು ಅಂತ ಹೇಳಿ ಕೋರು ವರ. ಅಲ್ಲಿಂದ ಯಾವುದೇ ಊದಲ್ಲಿ ಅಲ್ಲಿ ಇಲ್ಲಿ ಊದೆಲ್ಲ ಕಡೆ ವ್ಯಾಸರಾಜ ಪ್ರತಿಷ್ಠಾಪನೆ ಮಾಡಿದ ಹಣೋಪೋಳಿ ಜಾಸ್ತಿ. ಇದು ವಾದಿರಾಜ ಪ್ರತಿಷ್ಠಾಪನೆ ಮಾಡಿದ ಹಣೋಪ ಅಂದ್ರೆ ಇದೊಂದೇ ಪ್ರಸಿದ್ಧಿ. ಇದೊಂದು ವಾದಿರಾಜ ಪ್ರತಿಷ್ಠಾಪನೆ ಮಾಡಿದ ಹಣೋಪ ಇದೊಂದು. ಅಲ್ಲಿಂದ ಧರ್ಮಸ್ಥಳ ಮಂಜುನಾಥ ಪ್ರತಿಷ್ಠಾಪನೆ ಮಾಡಿದ್ರು ಅವರೇ, ವಾದಿರಾಜರು. ಅವರು ಪ್ರತಿಷ್ಠಾಪನೆ ಮಾಡಿದ್ದು. ಅವ್ರು ಮಾಡಿ ಕೋಕಿಲಾಪುರ ಅಂತ ಹೆಸರು. ಅವಾಗ ಯಾಕಂದ್ರೆ ಚೈತ್ರ ಶುದ್ಧ ಪ್ರತಿಪದ ಅಂದ್ರೆ ಅವಾಗ ರಾಮದೇವರ ನವರಾತ್ರೋತ್ಸವ ನಡೀತದೆ. ಅವ ನವರಾತ್ರೋತ್ಸವ, ಅದಕ್ಕೆ ಇಲ್ಲಿ ಹಣೋಪ ಕಂಕಣಬದ್ಧನಾಗಿ ರಾಮದೇವ ಉತ್ಸವ ಆಗ್ತದೆ. ಇಲ್ಲಿ ಚೈತ್ರ ಶುದ್ಧ ಪ್ರತಿಪದಾದಿಂದ ದಶಮಿ ತನಕ ಇಲ್ಲಿ ದಶಮಿ ತನಕ ನಡೀತದೆ. ದಶಮಿ ದಿವಸ ರಥೋತ್ಸವ ಇಲ್ಲಿ. ನನ್ಗೆ ಒಂದು ಅರ್ಥ ಆಗ್ಲಿಲ್ರಿ. ಇವಾಗ ಏನತ್ತಂದ್ರೆ ಅಂದ್ರೆ ನೀವು ಈ ಆಂಜನೇಯ ಏನ್ ಮಾಡಿದ್ರಂದ್ರೆ ಕೋಕಿಲಾಪುರ ಇದ್ದಿತ್ತು. ಕೋಕಿಲಾಪುರ ಇದಿತ್ತು ಬಂದಿತ್ತು, ಅದು ತೆಗೆದು ಕೋರುವರ ಅಂತ ಇದು ಮಾಡಿ ಈ ಆಂಜನೇಯ ಹೆಸರು ಅದು ಇಟ್ಟರು. ಓಕೆ, ಊರ ಹೆಸರು ಯಾಕೆ ಚೇಂಜ್ ಆಯ್ತು? ಅವ್ನಿಗೆ ಕೋರು ವರೇಶ, ಈ ಊರಿನ ಈಶ ಅಂತ ಹೇಳಿ ಅವನಿಗೆ ಕೋರು ವರೇಶ ಅಂತ ಇದು ಮಾಡಿದ್ರು. ಈ ಆಂಜನೇಯನ ಮ್ಯಾಗೆ ಊರ ಹೆಸರು. ಕೋರು ವರೇಶ
ಅಂದ್ರೆ ಊರ ಹೆಸರು ಮತ್ತೆ ಕೋಕಿಲಾಪುರ ಅನ್ನೋದು ಬೇರೆನೇ ಇತ್ತದು. ಅದು ಅವಾಗ ಕಾಲರ ವಿಮಾರ್ಕ ರೋಗ ಬಂದ್ರೆ ಅವಾಗ ಬಿಟ್ಟು ಜನ ಬಂದು ಕೂಡ ಅವಾಗ ಕೋರು ವರ ಅಂತ ಹೇಳಿ ಹೆಸರಿಟ್ರು. ಅದನ್ನ ಬೇಡ್ಕೊಂಡು ಯಾರು ಬರ್ತಾರೆ ಅವನಿಗೆ ವರಗಳ ಕೊಡುವನಾಗು. ಅಲ್ಲಿ ಅವಾಗ ಏನಾಯ್ತು, ಕೋರು ವರ ಹೋಗಿ ಅದು ಈ ಊರಿನ ಈಶ ಯಾರು ಅಂದ್ರೆ ಕೋರುವರೇಶ, ಅದು ಕೋರವಾರೇಶ, ಕೋರವಾರೇಶ ಹಿಂಗಾಯ್ತು. ಅವರು ಚೈತ್ರ ಪ್ರತಿಷ್ಠಾಪನೆ ಮಾಡಿದ್ರು. ಅವ ರಾಮದೇವನ ನವರಾತ್ರೋತ್ಸವ ಇತ್ತು. ಹಣೋಪನಿ ನೀನು ಅವನ ರಾಮದೂತನ ಅವನ ಭಕ್ತ ಆದವರು ಹಣೋಪನಿ ಅವನೇ ನಿಂತು ಇಲ್ಲಿ ಉತ್ಸವ ಮಾಡ್ತಾನೆ. ರಾಮದೇವರ ಉತ್ಸವ ಮಾಡ್ತಾ ಇಲ್ಲಿ ರಾಮದೇವರ ಉತ್ಸವ ನಡೀತದೆ. ಇಲ್ಲಿ ರಾಮದೇವರ ಉತ್ಸವ ನಡೀತದೆ. ಹಣೋಪನಿ ನಿಂತು ಮಾಡೋದು ಅವನ ಉತ್ಸವ. ಯುಗಾದಿ ಟೈಮಿಗೆ ರಾಮದೇವರ ಉತ್ಸವ ನಡೀತದ. ಆಂಜನೇಯನೇ ಮುನ್ನಿತ್ತು ಮಾಡೋ ನಂಬಿಕೆ ಮಾಡೋದು ಅವನೇ, ನಂಬಿಕೆ ಪ್ರಶ್ನೆ ಅವನೇ ಮಾಡೋದು. ಅಲ್ಲಿಂದ ಇಲ್ಲಿ ಮಾಡ್ತಾರೆ. ರವಿವಾರ ಅಮಾವಾಸ್ಯೆ ಬಂದರೆ, ರವಿವಾರ ಪುಗುಟಿ ಅಮಾವಾಸ್ಯೆ ಇತ್ತು ಅಂದ್ರೆ ದೇವಿ ತೀರ್ಥ ಅಂತ ಏನು ಅಲ್ಲಿದಲ್ಲ, ಆ ದೇವಿ ತೀರ್ಥ ಇಲ್ಲಿಂದ ಉತ್ಸವ ಮೂರ್ತಿ ಹೋಗ್ತದೆ. ಹಣಕ್ಕೆ ಉತ್ಸವ ಮೂರ್ತಿ ಪಲ್ಲಕ್ಕಿ ತೊಗೊಂಡು ಹೋಗಿ ಅಲ್ಲಿ ರಾಮತೀರ್ಥ ಅಲ್ಲಿ ಅಭಿಷೇಕ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಪುನಃ ಮತ್ತೆ ಹೊಳಿ ಬರ್ತಾರೆ. ರವಿವಾರ ಅಮಾವಾಸ್ಯೆ ಇದ್ರೆ ಮಾತ್ರ. ಅದೇನು ಊರಾಯ್ತು? ಇಲ್ಲ ಅದೇನು ಅಡವಿ ಅದು. 7 ಊರಿಗೆ ನಡಬರಕ್ಕಿರುವಂತ ಒಂದು ಅಡವಿ ಅದು. ಎಲ್ಲಿ ಬರ್ತೈತ್ರಿ ಅದು? ಇಲ್ಲಿ 4 ಕಿಲೋಮೀಟರ್ ಆಗ್ತದೆ. 4 ಕಿಲೋಮೀಟರ್. ದೇವಿ ತೀರ್ಥ ಅಂತ ಹೇಳಿ ಅದು 7 ಊರಿಗೂ ಸಂಬಂಧಪಟ್ಟದ್ದು. ಆ 7 ಊರವರು ಮೊದಲೆಲ್ಲ ಪಲ್ಲಕ್ಕಿಗಳು 7 ಊರು ಪಲ್ಲಕ್ಕಿ ಬರ್ತಿದ್ವು. ಈ 6 ಇಲ್ಲ, ನಮ್ಗೆ ಹೋಗೋದು ಇದೊಂದೇ ಪಲ್ಲಕ್ಕಿ ಹೋಗ್ತಾ ಈಗ. ಯಾಕ? ಹೌದು, ಬಿಟ್ಬಿಟ್ಟಾರ ಎಲ್ಲ ಬಿಟ್ಬಿಟ್ಟಾರ. ಇದೊಂದೇ ಪಲ್ಲಕ್ಕಿ ಹೋಗ್ತಾ ಇದೊಂದೇ ಹೋಗಿ ಅಭಿಷೇಕ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಪುನಃ ಬಂದು ಇಲ್ಲಿ ಬರ್ತಾರ. ಅಲ್ಲಿಂದ ಇಲ್ಲಿ ಪಾದರಕ್ಷೆ ಅಂತ ಕಾಣಿಸ್ತೀನಿ ನಿಮಗೆ. ಪಾದರಕ್ಷೆ ಇದು ಪಾದರಕ್ಷೆ ಹೆಂಗಂತಾರೆ, ಯಾವ ಬೇಕಾದ ಮಾಡಿಡಂಗಿಲ್ಲ. ಅವನಿಗೆ ತನ್ನ ಚಪ್ಪಲಿ ಬೇಕಾಗಿತ್ತು ಅಂದ್ರೆ ಅವ್ರ ಮನೆತನದಂದ್ರೆ ನಮ್ಮ ಚಮ್ಮಾರ ಮನೆತನ ಇಲ್ಲಿ ನಮ್ಮ ಊರೊಳಗದ ಅವ್ರಿಗೆ ಸ್ವಪ್ನ ಹೋಗಿ ಸ್ವಪ್ನ ಹೇಳ್ತಾನೆ ನನ್ನ ಚಪ್ಪಲಿ ಬೇಕು ಅಂತ. ಅವ್ರು ಬೇಕು ಅಂದ್ರೆ ಅವ್ರು ಬರ್ತಾರೆ. ಮರುದಿವ್ಸ ಮುಂಜಾನೆ ಬರ್ತಾರೆ. ಹಿಂಗೆ ಕನಸಿನ ಹಿಂಗೆ ಬಂದು ಹೇಳ್ಯಾನ್ರಿ ನಮಗಂತಾರೆ. ಬಂದು ಹೇಳ್ತಾರೆ ಇಂಥ ದಿವಸ ನೀವು ಮಾಡಿ ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ತೀವಿ. ಅವ್ರು ಮಾಡ್ಬೇಕಾದ್ರೆ 7 ದಿನದೊಳಗೆ ಮಾಡ್ತಾರೆ. ಅವ್ರನ್ನ 7 ದಿನದೊಳಗೆ ಮಾಡ್ಬೇಕಂದ್ರೆ ಅವ್ರು ಹೆಂಗಂದ್ರೆ ಈ ಸ್ನಾನ ಮಾಡಿ ಇಳಿವದ್ದ ನೀರೇನು ಬೀಳ್ತಿರ್ತಲ್ಲ ಹಂಗೆ ಹೋಗಿ ಕೆಲಸ ಕೊಡ್ತಾರೆ. ಅದು ಒಳಗಿನ ಮನೆ ಸ್ವಲ್ಪ ಒಣಗಿತ್ತು ಅಂತಂದ್ರೆ ಅವತ್ತು ಅವ್ನ ಕೆಲಸ ಮುಗೀತದು. ಅಂದ್ರೆ ಮೈ ಮ್ಯಾಗ ನೀರು ಹಾಕೊಂಡಿರ್ತಾರ, ಮೈ ಮ್ಯಾಗ ನೀರು ಒಣಗ ತನಕ ಕೆಲಸ ಮಾಡೋದು ಅಷ್ಟೇ. ಅವರು ಸ್ವಲ್ಪ ಒಣಗಿದ ಕಾಣಿಸ್ತಂದ್ರೆ ಎದ್ದು ಬಿಡೋದು, ಅವ್ನ ಕೆಲಸ ಮುಗಿತವತ್ತ, ಅವ್ನ ಕೆಲಸ ಮುಗಿತದು. ಅಲ್ಲಿಂದ ಅವರು ಏನು ಮಾಡ್ತಾರೆ, ಊರೊಳಗೆ ಕೂತ್ ಮಾಡಂಗಿಲ್ಲ, ಊರು ಬಿಟ್ಟು ಹೊರಗಡೆ ಕೂತ್ ಮಾಡ್ತಾರೆ. ಅಲ್ಲಿ ಊರಾನ ಮಂದಿ ಯಾರು ಹೋಗಂಗಿಲ್ಲ ಅಲ್ಲಿ ಮಾಡಲ್ ತನಕ. ಮಾಡಿ ಎಲ್ಲ ಏನು ಸಾಮಾನು ಬೇಕಾದ್ರೆ ಒಂದು ಕಡೆ ಬರೆದು ಏನು ಅವ್ರು ಬರೆದಿಟ್ಟು ಹೋಗ್ತಾರೆ. ಅವ್ರು ತಂದಿಟ್ಟು ಅಲ್ಲಿ ಹೋಗ್ಬೇಕು. ಅವ್ರು ಬಂದು ಒಯ್ದ್ಬಿಡ್ತಾರೆ. ಅವ್ರು ಮುಗಿಯಲ್ ತನಕ ಊರ ಬರಂಗಿಲ್ಲ. ಅವ್ರು 7 ದಿನ ಊರ ಬರಂಗಿಲ್ಲ. ಅವ್ರು ಎಲ್ಲಿ ಮಾಡ್ತಾರ ಅಂತ ಗೊತ್ತಿರಲ್ಲ. ಇಲ್ಲ, ಅವ್ರು ಮಾಡ್ಕೊಂಡು ಮಾಡಿ ಇಲ್ಲ. ಅವ್ರು ಎಲ್ಲಿ ಇದು ಜಾಗ ಆಯ್ತು, ಅವ್ರು ಹಳ್ಳ ದಂಡಿ ಹೋಗಿ ಮಾಡ್ತಾರೆ. ಅವ್ರು ಒಂದು ಅಡವಿ ಒಳಗೆ ಕೂತ್ ಮಾಡ್ತಾರೆ. ಅದೆಲ್ಲ ಆಗ್ಯದ ಇಂಥ ದಿವಸ ಆಗ್ಯಾವ್ರಿ ಅಂತೇಳಿ ಇಂಥ ದಿವಸ ಹೇಳ್ತೀವಿ. ಅವತ್ತಿನ ದಿವಸ ತಮ್ಮ ಕೇರಿ ಒಳಗೆ ತೊಗೊಂಡ್ಬಂದು ತಮ್ಮ ಕೇರಿ ಒಳಗೆ ಪೂಜೆ ಮಾಡಿಕೊಂಡು ಬೆಳಗ್ಗೆ ಮುಂಜಾನೆ ಅಲ್ಲಿ ತಮ್ಮ ಮೆರವಣಿಗೆ ಸ್ಟಾರ್ಟ್ ಮಾಡಿಕೊಟ್ಟು ಊರಾಗ ಎಲ್ಲ ಮೆರವಣಿಗೆ ಮಾಡ್ಕೊಂಡು ಸಾಯಂಕಾಲ ತಂದಿಡ್ತಾರೆ. ತಂದಿಟ್ಟು 2 ಉಂಗಷ್ಟಗಳಿಗೆ ಏನು ಮಾಡ್ತಾರೆ, ರೇಷ್ಮೆ ದಾರ ಕಟ್ತಾರೆ. ಅವರು ಆ ರೇಷ್ಮೆ ದಾರ ಬಿಚ್ಚಿತು ಅಂದ್ರೆ ಅವನಿಗೆ ಮನಸ್ಸಿಗೆ ಬಂದಂಗೆ. ಒಂದು ವೇಳೆ ಅದು ಬಿಚ್ಚಲಿಲ್ಲ ಅಂತಂದ್ರೆ ಮಾಡುವೊಳಗೆ ಏನಾದ್ರು ದೋಷ ಆಗ್ಯದ ಅಂತ ಹೇಳಿ ಪುನಃ ಅಷ್ಟು ಖರ್ಚು ಹಾಕಿ ಮಾಡ್ಬೇಕು. ಅವರು ಅದು ಅವ್ರು ಖರ್ಚು ಮಾಡಬೇಕಾದ್ರೆ 1.5 ಲಕ್ಷ ರೂಪಾಯಿ ಖರ್ಚು ಬರ್ತಾವೆ. 7 ದಿನದಾಗ 1 ರಿಂದ 1.5 ಲಕ್ಷ ಖರ್ಚು ಬರ್ತೈತ್ರಿ. ಅದೆಲ್ಲ ಚರ್ಮ ಅದೆಲ್ಲ ಸಾಮಾನು ಇದು ಮಾಡಿ ಅವ್ರು ಮಾಡೋ ಮಜೂರಿ ಎಲ್ಲ ಇದು ಮಾಡ್ಕೊಂಡು ಮಾಡ್ತಾರೆ. ಅದು ಯಾವ ಒಂದು ಚರ್ಮದಿಂದ ತಯಾರಾಗ್ತದೆ? ಎತ್ತಿನ ಚರ್ಮ ಅಂತ ಮಾಡೋ ಕೇರಿ ಬಂತ ಕಟ್ತಾರೆ. ಅದು ಬಿಚ್ಚು ಅಂದ್ರೆ ಮನಸ್ಸಿಗೆ ಬಂದಂಗೆ. ಬಿಚ್ಚಲಿಲ್ಲ ಅಂತಂದ್ರೆ ಪುನಃ ಮಾಡೋ ದೋಷ ಏನಂತೆ ಪುನಃ ಮತ್ತೆ ಹೊಳೆ ಮಾಡ್ಬೇಕು. ಈಗಂತ ಅದು ಆಗೋದೇ 3 ವರ್ಷಕ್ಕೊಮ್ಮೆ ಬರ್ತವೆ. ಈ ಸಲ 3 ವರ್ಷ ಆಯಿತು. ನಾಳೆ ಯುಗಾದಿ ಪ್ರತಿಪದ ದಿವಸ ಮತ್ತೆ ಹೊಸವು ಬರ್ತವೆ. ಈಗ ಮೊನ್ನೆ ಬಂದು ಕೇಳ್ಕೊಂಡು ಹೋದ್ರು, ಮಾಡಿ ಚಾಲು ಮಾಡ್ತಾರೆ. ಅಲ್ಲಿಂದ ಆ ದೇವಿ ತೀರ್ಥಕ್ಕೆ ನಾವಿಲ್ಲಿ ಉತ್ಸವ ಮೂರ್ತಿ ಹೋಗಿ ಬರೋಕ್ಕಿಂತ ಮೊದಲು ಈ ಚಪ್ಪಲಿ ಹಾಕೊಂಡು ಹಣ ಹೋಗಿ ಬಂದಿರ್ತಾವೆ. ಅದಕ್ಕೆ ಮುಳ್ಳಾಗಿಳೆಲ್ಲ ನಟ್ಟಿರ್ತಾವೆ. ನೋಡಿರಿ ಬಂದಾರ? ನಾವು ನೋಡಿಲ್ಲ, ನಮ್ಮ ತಂದೆಯವ್ರ ಹಿಂದೆ ನೋಡ್ಯಾರ. ನಾವು ನೋಡಿಲ್ಲ, ನಾವು ಇಷ್ಟ ನೋಡಿಲ್ಲ. ಅವ್ರು ನಮ್ಮ ತಂದೆಯವ್ರ ನೋಡಿ ಅವ್ರು ಬಂದು ಹಿಂದಾಡ ಅವ್ರ ಕೇರಿಯವ್ರು ಬಂದು ಸ್ವಚ್ಛ ಮಾಡಿ ಮತ್ತೆಲ್ಲ ಮಾಡಿ ಇಟ್ಟು ಹೋಗ್ಬಿಡ್ತಾರೆ. ಅದು ಮಾಡ್ತಾರೆ. ಅಲ್ಲಿಂದ ಏನು ಮಾಡ್ತಾರೆ, ಅವಾಗ ಇಲ್ಲಿ ಉತ್ಸವದೊಳಗೆ ಒಳಗಡೆ ಉತ್ಸವ ಪ್ರತಿಪದ ದಿವಸ ಆಗಮೋಕ್ತ ಹೋಮ ಅಂತ ಅವಾಗ ವಾದರಾಜ ಸ್ವಾಮಿ ಒಳಗೆ ಪ್ರತಿಷ್ಠಾಪನೆ ಮಾಡಿ ಉತ್ಸವದೊಳಗೆ ಹೋಮ ಅಂತ ಹಾಕಿಕೊಟ್ಟಾರೆ. ಆ ಹೋಮ ಪ್ರತಿಪದ ಸ್ಟಾರ್ಟ್ ಆಯಿತು. ದಶಮಿ ತನಕ ಅಖಂಡವಾಗಿ ನಡೀತದೆ ಹೋಮ. ಯಾವಾಗಲೂ ಶಾಂತವಾಗುವುದಿಲ್ಲ. ಅಖಂಡ ದಶಮಿ ದಿವಸ ಅದರ ರಥೋತ್ಸವ ಆಯ್ತು. ಅವತ್ತು ಮುಗಿದ ಕೆಲಸದು ಆ ಹೋಮಕ್ಕೆ ಹೋಗಾಗ್ತದೆ. ಅಲ್ಲಿಂದ ಇಲ್ಲಿ ಉತ್ಸವದೊಳಗೆ ವಾಹನಗಳು ನಡೀತವೆ. ಒಂದು ಮೊದಲನೇ ದಿವಸ ಮಯೂರ, 2ನೇ ದಿವಸ ಗಜ, 3ನೇ ದಿವಸ ಅಶ್ವ, 4ನೇ ದಿವಸ ಸಿಂಹ, 5ನೇ ದಿವಸ ಕಾಮಧೇನು, 6ನೇ ದಿವಸ ಗರುಡೋತ್ಸವ, 7ನೇದು ರಥೋತ್ಸವ. ಆ ವಾಹನೋತ್ಸವ ಸ್ಟಾರ್ಟ್ ಆಯಿತು ಅಂದರೆ ನಮ್ಮಲ್ಲಿ ದೊಡ್ಡ ಪಲ್ಲಕ್ಕಿ ಅಂತದು. ಈಗ ಪ್ರತಿ ಶನಿವಾರ ಬರೋದು ಸಣ್ಣ ಪಲ್ಲಕ್ಕಿ. ದೊಡ್ಡ ಪಲ್ಲಕ್ಕಿ ಒಳಗೆ ಅದೊಂದು ಹಿಂದೆ 8 ಜನ ಹೊರ್ತಾರೆ, ಮುಂದೆ 8 ಜನ ಹೊರ್ತಾರೆ. ಆ ತೊಟ್ಲ ಹಿಡಿಗೆ ಆಕಡೆ 4 ನಾವು ಈ ಕಡೆ 4 ಜನ ಇರ್ತಾರೆ. ಆ ಪಲ್ಲಕ್ಕಿ ಒಳಗೆ ಇಟ್ಕೊಂಡು ಮುಂಜಾನೆ ರಾತ್ರಿಯಲ್ಲಿ ಕುಳ್ಕರ್ಣೆ ಮನೆಯೊಳಗೆ ಉತ್ಸವ ಮೂರ್ತಿ ಇರ್ತದೆ. ಗೌಡ್ರ ಮನೆ ಪಲ್ಲಕ್ಕಿ ಇರ್ತದೆ. ಅಲ್ಲಿ ಪಲ್ಲಕ್ಕಿ ತೊಗೊಂಡ್ಬಂದು ಅಲ್ಲಿಂದ ಮೆರವಣಿಗೆ ಮಾಡ್ಕೊಂಡು ಗುಡಿ ಬರ್ತಾರೆ. ನಿಮ್ಮ ಅಲ್ಲಿ ಮುಂದೆ ಕಾಣಿಸ್ತದೆ ಅಗಸಿ ಅಂತದೆ. ಬೈಕದಲ್ಲ ಅಲ್ಲಿ ಅಗಸಿಯಿಂದ ಅಲ್ಲಿಂದ ಪಲ್ಲಕ್ಕಿಯಲ್ಲಿ ಓಡಿ ಬರ್ತದೆ. ಯಾಕೆ ಓಡಿ ಬರ್ತಂದ್ರೆ ವಾಹನ ಮೇಲೆ ರಾಮದೇವರು ಇರ್ತಾರೆ. ಆ ರಾಮದೇವರು ಗುಡಿ ಒಳಗೆ ಬರುವುದರೊಳಗಾಗಿ ಹಣವಪ್ಪ ಬಂದು ಮುಂದಿನ ಶೀಘ್ರತೆಗಾಗಿ ಅಂದ್ರೆ ಮುಂದಿನ ಏನೋ ವ್ಯವಸ್ಥೆಯ ಸಲುವಾಗಿ ಓಡಿ ಬರ್ತಾನೆ. ಅಂದ್ರೆ ಆ ಪಲ್ಲಕ್ಕಿ ಅಲ್ಲಿಂದ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರು ನಿಮ್ಮ ಪಲ್ಲಕ್ಕಿ ಓಡಿ ಬರ್ತದೆ. ಪವಾಡಲಿಕ್ಕೆ ಏನದ, ಯಾವ ಭಕ್ತನು ತನ್ನ ಮನಸ್ಸಿನ ಕೋರಿಕೆ ಯಾವುದು ಬೇಡಿ ಬಂದು ಭಕ್ತಿಯಿಂದ ಏನು ಬೇಡ್ಕೊಂಡು ಹೋಗ್ತಾನೆ
ಅದು ಆಲಿಕೆ ಬೇಕು. ಯಾಕಂದ್ರೆ ಅಂದ್ರೆ ಕೋರಿ ಬಂದವನಿಗೆ ವರ ಕೊಡುವನಾದ್ರಿಂದ ಏನು ಬೇಡ್ಕೊಂಡು ಬರ್ತೀರಿ ಅದು ಕೊಡ್ಲಿಕ್ಕೆ ಬೇಕು. ಈ ಪವಾಡಲ್ಲಿ ಏನದ ಆಯಾ ಒಬ್ಬ ವ್ಯಕ್ತಿಗಳು ಅವ್ರವ್ರ ಪವಾಡ ಅವ್ರಿಗೆ ಇದಾಗ್ಯದ, ಹೇಳಲಿಕ್ಕೆ ಹೆಚ್ಚಿನ ಏನಿಲ್ಲ. ಯಾಕಂದ್ರೆ ಅದೊಂದು ನಾವು ನೋಡಿದಕ್ಕಿಂತ ನಮ್ಮ ಹಿರಿಯರು ಹೆಚ್ಚು ಜನ ನೋಡಿದ್ದು ಜಾಸ್ತಿ, ನಾವು ಹೆಚ್ಚು ಇದು ಮಾಡಿದಿಲ್ಲ. ಆದ್ರೆ ಹಿರಿಯರು ಹೆಚ್ಚಿಗೆ ನೋಡಿದ್ದಾರೆ. ಇದು ದೇವಸ್ಥಾನದ ಪೂಜೆ ಎಷ್ಟು ಸರ್ತಿ ಮಾಡ್ತಾರೆ? ಪೂಜೆ ಅಂತನ ಮುಂಜಾನೆ ಇಲ್ಲಿ ಹೂಗಾರಿದ್ದಾರೆ, ಹೂಗಾರ ಒಂದು ಟೈಮ್ ನಿರ್ಮಾಣ ಮಾಡ್ಕೋತಾರೆ. ಅದಾದ ಕೂಡ ನಾವು ಮುಂದೆ ನಾವು ಇದು ಮಾಡ್ಕೊಂಡು ಬಂದು ಪಂಚಾಮೃತ, ಪೂಜೆ, ಅಲಂಕಾರ, ನೈವೇದ್ಯ, ಸಾಯಂಕಾಲ ಮಂಗಳಾರತಿ. ಅದು ಬಾಜು ಬಾವಿ ಇತ್ತಲ್ಲ, ಅದು ಯಾವಾಗಿಂದು ಯಾವ ಕಾಲದೊಳಗಿಂದ ಹೀಗೆ ತೆಗೆದಾರ ಮುಂಚಿತ? ಇಲ್ಲ, ಅದು ಮುಂಚಿತವಾಗಿ ಇದ್ದದ್ದು. ಅದು ಬಾವಿಯಲ್ಲಿ ಏನದ ಇಲ್ಲಿ ಮುಂದೆ ಗರುಡಗಂಬ ಅದ. ಗರುಡಗಂಬ ಅದೇ ವಾದಿರಾಜ ಸ್ವಾಮಿಗಳು ಅಥವಾ ಮೂರ್ತಿಯನ್ನು ನಿಂದ್ರಿಸಿದ್ರ ಅವ್ರಿಗೆ ಅವತ್ತಿನ ದಿವಸ ರಾತ್ರಿ ಸ್ವಪ್ನ ಆಯ್ತು. ಏನಾಯ್ತು ಅಂತಂದ್ರೆ ಒಂದೇ ದಿನದೊಳಗೆ ಕೃಷ್ಣಾ ನದಿ ನೀರಿನಿಂದ ತಳಪಾಯಿ ಹಿಡ್ಕೊಂಡು ಶಿಖರದವರೆಗೆ ಕಟ್ಟಬೇಕು ಗುಡಿ ಅಂತೇಳಿ ಅಂದ ಕೂಡ ಅವರು ಇಲ್ಲಿ ನಮ್ಮ ಕೃಷ್ಣಾ ನದಿ ಅಂದ್ರೆ ಇಲ್ಲಿಂದ 80 ಕಿಲೋಮೀಟರ್ ಆಲಿಮಟ್ಟಿ, ಅಲ್ಲಿಂದ ನೀರು ತಂದು ಹೆಂಗೆ ಕಟ್ಟುವುದು ಅಂತ ಹೇಳಿ ವಿಚಾರ ಮಾಡಿದ ಕೂಡ ಅವರು ಮತ್ತೆ ಮರುದಿವಸ ಮತ್ತು ಸ್ವಪ್ನ ಆಯ್ತು. ನೀ ಎಲ್ಲಿ ಅವ್ರ ಗುರುಗಳಿಗೆ ಏನು ಹೇಳಿದ್ರು, ನೀವು ಎಲ್ಲಿ ಅಗಿತೀರಿ ಅಲ್ಲೇ ನಾ ಬರ್ತೀನಿ ಅಂತ ಹೇಳಿ ಅವ್ರು ಈ ಗರುಡಗಂಬ ಜಾಗದೊಳಗೆ ಅವ್ರು ಕೆದರಿದ ಆ ನೀರನ್ನು ತೊಗೊಂಡು ಒಂದೇ ರಾತ್ರಿ ಒಳಗೆ ತಳಪಾಯಿ ಹಿಡ್ಕೊಂಡು ಶಿಖರದವರೆಗೂ ಗುಡಿ ಕಟ್ಟಿದ್ರು. ಮುಂಜಾನೆ ಬಂದು ಒಬ್ಬ ವ್ಯಕ್ತಿ ಮುಟ್ಟಿದ, ಇದು ಪವಿತ್ರ ಸ್ಥಳ, ಇದು ದೋಷ ಆಗಬಾರ್ದು, ಇಲ್ಲಿ ಬೇಡ ಅಂತೇಳಿ ಏನು ಮಾಡಿದ್ರು, ಆ ಜಾಗದೊಳಗೆ ಗರುಡಗಂಬ ಸ್ಥಾಪನಾ ಮಾಡಿ ಅದರದಿಂದ ಅಲ್ಲಿಂದ ಒಂದು ಮೋರಿ ಟೈಪ್ ಒಯ್ದು ಈ ಬಾವಿ ಒಳಗೆ ಒಂದು ಮಾಡ ಕೊಟ್ಟಾರ, ಅಂದ್ರೆ ಒಂದು ಕಮಾನ್ ಬಿಟ್ಟಾರ. ಅಲ್ಲಿ ಆಲಿಮಟ್ಟಿ ತುಂಬಿತು ಅಂದ್ರೆ ಇಲ್ಲಿ ನೀರು ಸೋರ್ಲಿ ಸ್ಟಾರ್ಟ್ ಆಗಿಬಿಡ್ತದೆ. ಆ ಬಾವಿ ಒಳಗೆ ಸಹ ನಿಮ್ಮನ್ನು ಮುಚ್ಚಿ ಕಾಣಿಸಂಗಿಲ್ಲ, ಈಗ ಮುಚ್ಚುಗೆ ನೀರು ನಿಂತದ, ಮುಚ್ಚಿ ಕಾಣಿಸಂಗಿಲ್ಲ, ಆ ನೀರು ಬರ್ತದೆ. ಅದು ಅವ್ರಿಗೆ ಇದಾದದ್ದು ಅದು ವಾದಿರಾಜರಿಗೆ. ಥ್ಯಾಂಕ್ ಯು ಸೋ ಮಚ್ ರಾಜ. ಭಾಳ ಚೆನ್ನಾಗಿ ಈ ಒಂದು ಕೋರವಾರದು ಅಂದ್ರೆ ಕೋರವಾರೇಶ್ವರಂದು ಇತಿಹಾಸ ಭಾಳ ಚೆನ್ನಾಗಿ ತಿಳಿಸಿದ್ರಿ. ನಾ ಮಾತಾಡಿದ್ರೆ ಏನಾದರೂ ಹೆಚ್ಚು ಕಡಿಮೆ ಆಗಿತ್ತಂದ್ರೆ ಕ್ಷಮೆ ಇರಲಿ, ಪದ ಬಳಕೆ ಸ್ವಲ್ಪ ಹೆಚ್ಚು ಕಡಿಮೆ ಮಾತಿರ್ತಾವೆ ಸ್ನೇಹಿತರೆ. ಓಕೆ, ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಂದ್ರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಇದೇ ರೀತಿ ಹೊಸ ವಿಡಿಯೋ ಬರ್ತಿರ್ತಾವೆ. ಇವತ್ತು ನಾನು ನೈಟ ಕೊಂಡಗುಳಿ ಒಳಗೆ ಸ್ಟೇ ಮಾಡಿದ್ದೀನಿ. ಇಲ್ಲಿ ನೋಡಿರಿ, ಇದು ಮಹೇಶ್ ಅಣ್ಣವ್ರ ಮನೆ ಒಳಗೆ ಸ್ಟೇ ಮಾಡಿದ್ದೀನಿ. ಊಟಕ್ಕೆ ಅಮ್ಮ ಅವರು ಊಟ ಹಾಕೊಟ್ಟಿದ್ದಾರೆ. ಜೋಳ ರೊಟ್ಟಿ ಅದ, ಹಿಂಡಿ ಅದ, 2 ಥರ ಪಲ್ಯ ಅದ, ಮತ್ತು ಈ ಕಡೆ ಮೊಸರು ಇಟ್ಟಿದ್ದಾರೆ, ಮತ್ತು ಅಗಸಿ ಹಿಂಡಿ ಖಾರ ಇಟ್ಟಿದ್ದಾರೆ. ನಾನು ಸ್ವಲ್ಪ ಮಧ್ಯಾಹ್ನದ ಊಟ ಮಾಡೋಕೆ ಆಗಿದ್ದಿಲ್ಲ, ಯಾಕಂದ್ರೆ ಸ್ವಲ್ಪ ಇಂಗ್ಲೀಷ್ ಹೇಳ್ದಪ್ಪ. ಕೊರೋರೊಳಗೆ ಊಟ ಮಾಡ್ಬೇಕಂತ ಮಾಡಿದ ಮಳೆ ಬಂತು, ಮಳೆ ಬರೋ ಒಂದು ಜಗಳ ಆಯಿತು. ಜಗಳ ಆ ಕಡೆ ಹೋದು ಏನೋ ಆಯಿತು, ಏನೋ ಆಗಿ ಬಂದಿದ್ದೀನಿ ಇಲ್ಲಿ. ಊಟ ಮಾಡಿ ಮತ್ತು ಸ್ವಲ್ಪ ಎಡಿಟಿಂಗ್ ಮಾಡಿ ಮಲ್ಕೋತೀನಿ ಸ್ನೇಹಿತರೆ. ಇವತ್ತಿನ ಜರ್ನಿ ಹೆಂಗೆ ಐತೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಾಗಿರ್ತದೆ ಅನ್ಕೋತೀನಿ, ಯಾಕಂದ್ರೆ ನಾನು ಹಿಂದಿನ ಎಲ್ಲ ವೀಡಿಯೋಸ್ ನೋಡಿರ್ತೀರಿ. ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಇವತ್ತು ನಂದು ಡೇ 19 ಕಂಪ್ಲೀಟ್ ಆಗ್ತದೆ. ಯಾರಾದರೂ ಹೊಸದಾಗಿ ನೋಡಿರ್ತೀರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಇದೇ ರೀತಿ ಹೊಸ ವಿಡಿಯೋ ಬರ್ತಿರ್ತಾವೆ. ಇವಾಗ ಊಟ ಮಾಡಿ ಶಿಸ್ತ ಅಣ್ಣನ ಮ್ಯಾಗ ಹೋಗಿ ಮಲ್ಕೋತೀವಿ. ಈ ಅಣ್ಣ ಅಂತರೂ ರೈಸ್ನು ತಂದು ಇಡ್ಲಾಗತ್ತಾನ, ರೊಟ್ಟಿನೂ ತಂದು ಇಡ್ಲಾಗತ್ತಾನ, ಯಾವುದೋ ತಂದು ಇಡ್ಲಾಗತ್ತಾನ. ನನಗಂತೂ ಏನೂ ಹೋಗಲ್ಲ. ಅವ ನೋಡಿದ್ರೆ ರೈಸ್ ಹಾಕೊಂಬಂದ್ರೆ, ನಾನು ನೋಡಿದ್ರೆ ರೊಟ್ಟಿ ತಂದು ಕೊಟ್ಟ ನೋಡ್ರಿ. ಇನ್ನು ಅಮ್ಮವ್ರು ಎಷ್ಟು ರೊಟ್ಟಿ ಮುರಿದು ಕೊಟ್ಟರೆ ಯಾರಿಗೂ ಗೊತ್ತಾ ಕೂಡ ಟೀಮಿಗೆ.